ಮಂಡ್ಯ ಜಿಲ್ಲೆಯ ಹೃದಯ ಭಾಗದಲ್ಲಿರುವ ಬಿ ಬಾಚಳ್ಳಿ ಶಾಂತಗ್ರಾಮದಲ್ಲಿ ಶಾಂತ ಕ್ರಾಂತಿ ಸೃಷ್ಟಿಯಾಗುತ್ತಿದೆ. ಒಬ್ಬ ದೃಢ ಚಿಂತನೆಯ ಮಹಿಳೆ ಮತ್ತು ರೂಪಾಂತರದ ದಡಕ್ಕೆ ತಲುಪಿರುವ ಹಾಲು ಸಹಕಾರ ಸಂಘ. 2003ರಲ್ಲಿ ಬಿಬಾಚಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಯಾಯಿತು. ನಮ್ಮ ಸಂಘ ನಮಗೆಲ್ಲ ದಾರಿದೀಪವಾಗಿತ್ತು. ಆದರೆ 2010ರ ವೇಳೆಗೆ ಬರೀ 150 ಜನ ಸದಸ್ಯರು ಮಾತ್ರ ಇದ್ದರು. ಈ ಸಮಯದಲ್ಲಿ ಖಾಸಗಿ ಡೈರಿ ಒಂದು ಮೇಲುಗೈ ಸಾಧಿಸುತ್ತಿತ್ತು. ಆದುದರಿಂದ ನಮ್ಮ ಸಂಘದ ಸ್ಥಿತಿ ಚಿಂತಾಜನಕವಾಗಿತ್ತು. ಆಮೇಲೆ ಶ್ರೀಮತಿ ಶ್ವೇತಾ ಬಂದರು. 2010ರಲ್ಲಿ ಅವರು ಕಾರ್ಯದರ್ಶಿಯಾದರು. ಅವರ ಸಮುದಾಯಕ್ಕೆ ಒಂದು ದೃಷ್ಟಿಕೋನ ಮತ್ತು ಅಚಲ ಬದ್ಧತೆ ತಂದರು. ರೈತರಿಗೆ ಪಶು ವೈದ್ಯಕೀಯ ಸೇವೆಗಳು, ಕೃತಕ ಗರ್ಭಧಾರಣೆ, ಗುಣಮಟ್ಟದ ಜಾನುವಾರು ಮೇವು ಮತ್ತು ರೈತ ಕಲ್ಯಾಣ ಟ್ರಸ್ಟ್ನಿಂದ ಬೆಂಬಲ ನೀಡುವ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಾಮರ್ಥ್ಯ ಕಂಡರು. ಸ್ಪಷ್ಟ ಸಂವಹನ, ಉತ್ತಮ ಬಾಂಧವ್ಯ ಮತ್ತು ನಿಷ್ಠಾವಂತ ಕಾಳಜಿಯಿಂದ ಅವರು ರೈತ ಸದಸ್ಯರ ನಂಬಿಕೆಯನ್ನು ಪುನಃ ನಿರ್ಮಾಣಿಸಲು ಪ್ರಾರಂಭಿಸಿದರು. ರೈತರು ನನ್ನ ಪ್ರಾಮಾಣಿಕತೆ, ನಿಷ್ಠೆಯನ್ನು ಮೆಚ್ಚಿ ನಮ್ಮ ಸಂಸ್ಥೆಯು ಪಾರದರ್ಶಕತೆಯಿಂದ ಕಾರ್ಯನಿರ್ವಹಿಸುವುದರಿಂದ ಖಾಸಗಿ ತೊರೆದು ನಮ್ಮ ಸಂಘಕ್ಕೆ ವಾಪಸ್ಸು ಬಂದರು. ಆಗ 150 ಸದಸ್ಯರಿಂದ 298ಕ್ಕೆ ಏರಿಕೆಯಾಯಿತು. ಆಗ ಖಾಸಗಿ ಡೈರಿ ಒಂದು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಿತು. ಶ್ರೀಮತಿ ಶ್ವೇತಾ ಅವರ ಮನವೊಲಿಸುವ ಪ್ರಯತ್ನಗಳು ಅಗತ್ಯ ಪರೀಕ್ಷಾ ಸೌಲಭ್ಯಗಳು, ಜಾನುವಾರು ಮೇವಿನ ಸಂಗ್ರಹಣೆ ಮತ್ತು ಬಲ್ಕ್ ಮಿಲ್ಕ್ ಕೂಲರ್ ಹೊಂದಿರುವ ಸ್ವಂತ ಕಟ್ಟಡವನ್ನು ನಿರ್ಮಿಸಲು ಕಾರಣವಾಯಿತು. ಶ್ರೀಮತಿ ಶ್ವೇತಾ ಅವರು ಇನ್ನೂ ಮುಂದೆ ಹೋಗಿ ಹಾಲಿನ ಗುಣಮಟ್ಟ ಸುಧಾರಿಸುವ ಬಗ್ಗೆ ಸದಸ್ಯರಿಗೆ ಶಿಕ್ಷಣ ನೀಡುವುದು, ಕಲ್ಯಾಣ ಯೋಜನೆಗಳ ಪ್ರವೇಶ ಖಚಿತಪಡಿಸಿಕೊಳ್ಳುವುದು ಮತ್ತು ಪ್ರತಿಯೊಬ್ಬ ಅರ್ಹ ರೈತರು ₹5 ಸಹಕಾರಿ ಪ್ರೋತ್ಸಾಹಧನ ಪಡೆಯುವುದನ್ನು ಖಚಿತಪಡಿಸಿಕೊಳ್ಳುವಂತಹ ಚಟುವಟಿಕೆಗಳು ರೈತ ಸದಸ್ಯರಲ್ಲಿ ಇವರ ಮೇಲೆ ಇರುವ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ಅವರ ನಾಯಕತ್ವದಿಂದ ಬಿ ಬಾಚಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸಮಸ್ಯೆಗಳಿಂದ ಮುಕ್ತವಾಗಿ ಯಶಸ್ವಿಯಾಗಿದ್ದು, ಸಮುದಾಯ ಮತ್ತು ನಿಷ್ಠೆ ಮೂಲಕ ಏನು ಸಾಧಿಸಬಹುದು ಎಂಬುದಕ್ಕೆ ಒಂದು ಮಾದರಿಯಾಗಿಯೂ ಪರಿಣಮಿಸಿದೆ.